ಭಾರತದ ಆತ್ಮವು ವೈವಿಧ್ಯತೆಯಲ್ಲಿದೆ. ಹಲವು ಬಣ್ಣಗಳು, ಹಲವು ಭಾಷೆಗಳು, ಹಲವು ಜಾತಿ ಮತಗಳ ಸಹಬಾಳ್ವೆಯೇ ಈ ದೇಶದ ಶಕ್ತಿ. ಒಂದು ಬಣ್ಣವನ್ನು ತಿರಸ್ಕರಿಸುವುದು, ಒಂದು ಆಹಾರ ಪದ್ಧತಿಯನ್ನು ಹೀಗಳೆಯುವುದು ಎಂದರೆ ಭಾರತದ ಆತ್ಮವನ್ನೇ ಘಾಸಿಗೊಳಿಸುವಂತಾಗುತ್ತದೆ ಎಂದು ಚಿಂತಕ ಎಂ.ಜಿ. ಹೆಗಡೆ ಹೇಳಿದರು. ಕೊಪ್ಪ ಪಟ್ಟಣದ ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾಂಗಣದಲ್ಲಿ ಮಲೆನಾಡು ಕರಾವಳಿ ಒಕ್ಕೂಟದಿಂದ ರವಿವಾರ ಆಯೋಜಿಸಲಾಗಿದ್ದ ಸರ್ವಧರ್ಮ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಸಮಾಜದಲ್ಲಿ ಸಹಿಷ್ಣುತೆ, ಪರಸ್ಪರ ಗೌರವ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಉಳಿಸಿಕೊಳ್ಳುವ ಅಗತ್ಯವನ್ನು ಅವರು ಒತ್ತಿ ಹೇಳಿದರು. ಇವತ್ತು ಈ ಚಿಂತನೆಯ ಕಾರ್ಯಕ್ರಮ ನನ್ನ ಹತ್ರ ಈಗ ಟಿ ವಿಯವರು ಕೇಳಿದರು, ಇದೇನಿದು ಕಾರ್ಯಕ್ರಮ ಅಂತ. ನಾನು ಹೇಳಿದೆ, ನೋಡಿ, ಆ ಮೆರವಣಿಗೆಯಲ್ಲಿ ನಾನು ಮಂಗಳೂರಿಗೆ ಬಂದು 40 ವರ್ಷ ಆಯಿತು. ನಾನೇನು ಸುಧೀರಿಗೆ ಹೊಗಳಿ ಅವರನ್ನು ಮೇಲಕ್ಕಿಟ್ಟು ನನಗೇನು ಅವರು ಕೊಡಲಿಕ್ಕಿಲ್ಲ ಅಥವಾ ಅವ್ರ ಹತ್ರ ನನ್ನ ಕೇಸೇನಿಲ್ಲ. ಆದರೆ ಈ ರೀತಿ ಸಮುದಾಯದ ಎಲ್ಲರನ್ನು ಸೇರಿಸಿ 10 ಬಣ್ಣಗಳ ಧ್ವಜಗಳ ಮೆರವಣಿಗೆಯನ್ನು ನೋಡಿದ್ದು ನಾನು ಮೊದಲನೇ ಬಾರಿ. ಈ ಧ್ವಜಗಳ ನಡುವೆ ಪೆಟ್ಟು. ಈಗ ಪೆಟ್ಟು ಮಾಡಲಿಕ್ಕೆ ವಿನಯಣ್ಣ ಕೋಲ್ಬೇಡ, ಧ್ವಜವೇ ಆ ಕಲರು ಈ ಕಲರು, ಈ ಕಲರು ಆ ಕಲರು, ಅವ ಅದನ್ನು ತೆಗೆದ, ಇವ ಇದನ್ನು ತೆಗೆದ ಅಂತ ಸಂಕೇತಗಳಿಗಾಗಿ ಜಗಳ, ಈ ಬಣ್ಣಗಳಿಗಾಗಿ ಜಗಳ. ಬಣ್ಣ ಮನಸ್ಸುಗಳನ್ನು ಅರಳಿಸಬೇಕು, ಬಣ್ಣ ಪ್ರೀತಿಯನ್ನು ಹುಟ್ಟು ಹಾಕಬೇಕು. ಬಣ್ಣ ಅಂತಂದರೆ ಅದು ಹೀಗೆ ಚೆಲ್ಲಿದರೆ, ಆಗ ನೋಡಿ, ಬಣ್ಣ ಬಣ್ಣದ ಬಲೂನನ್ನು ಬಿಟ್ಟಾಗ ಇಡೀ ಆಕಾಶ ಒಂದು ಸುಂದರವಾದಂಥ ಒಂದು ನಮಗೆ ಮಾನಸಿಕ ಸ್ಥಿತಿಗೆ ನಮ್ಮನ್ನು ಕೊಂಡೋಗ್ತದೆ. ಆದರೆ ಇದು ಹಾಗೆಲ್ಲ, ನಿನ್ನದು ಆ ಬಣ್ಣ, ನಿನ್ನದು ಈ ಬಣ್ಣ, ಹೊಡಿ ಕಡಿ, ಮತ್ತೊಂದು ನೆಲಕ್ಕೊಂದು ರಕ್ತದ ಬಣ್ಣ. ಅಂದರೆ ನಮ್ಮ ಮಾನಸಿಕ ಸ್ಥಿತಿ ಆ ಮಟ್ಟಕ್ಕೆ ತಂದು ಬಿಟ್ಟಿರುವುದು. ಇದನ್ನು ನಾವು ಮಾತಾಡಲೇಬೇಕು, ನಾವು ಯೋಚನೆಯನ್ನು ಮಾಡಬೇಕು. ನಮ್ಮ ಮಕ್ಕಳ ಕೈಗೆ ಎಲ್ಲ ರಂಗಿನ ಜೀವನವನ್ನು ಕೊಡಬೇಕು ಅಂತಾದರೆ ಎಲ್ಲ ಬಣ್ಣಗಳನ್ನು ಅಪ್ಪಿಕೊಳ್ಳಬೇಕು, ಎಲ್ಲ ಭಾಷೆಗಳನ್ನು ಅಪ್ಪಿಕೊಳ್ಳಬೇಕು. ಅದನ್ನೇ ನಾನು ಟಿ ವಿಯವರು ಕೇಳಿದಾಗ ಹೇಳಿದೆ, ಭಾರತದ ಆತ್ಮ ಹಲವು ಬಣ್ಣಗಳ ಆತ್ಮ, ಭಾರತದ ಆತ್ಮ ಹಲವು ಭಾಷೆಗಳ ಆತ್ಮ, ಭಾರತದ ಆತ್ಮ ಹಲವು ಆಹಾರಗಳ ಆತ್ಮ, ಭಾರತದ ಆತ್ಮ ಹಲವು ವೇಷಭೂಷಣ, ಸಂಸ್ಕೃತಿ, ಸಂಗೀತ, ಸಾಹಿತ್ಯದ ಆತ್ಮ. ಒಂದು ಬಣ್ಣವನ್ನು ನೀವು ಘಾಸಿಗೊಳಿಸಿದರೂ ಅದು ಭಾರತ ಮಾತೆಯ ಹೃದಯವನ್ನು ಘಾಸಿಗೊಳಿಸುತ್ತದೆ. ಒಂದು ಭಾಷೆಯನ್ನು, ಒಂದು ಪಂಥವನ್ನು, ಒಂದು ಜಾತಿಯನ್ನು, ಒಂದು ಮತವನ್ನು ಅಥವಾ ಒಬ್ಬನ ಆಹಾರವನ್ನು ಟೀಕಿಸಿದರೂ ಕೂಡ ಅದು ಭಾರತದ ಹೃದಯವನ್ನು ಘಾಸಿಗೊಳಿಸ್ತದೆ. ಭಾರತದ ಮಣ್ಣಿನ ಗುಣವೇ ವೈವಿಧ್ಯತೆ. ಅದೆಲ್ಲವನ್ನು ಸೇರಿಸಿ ಇವತ್ತು ಸುಧೀರ್ರವರು ಅದ್ಭುತವಾಗಿ ಒಂದು ಕಾರ್ಯಕ್ರಮಕ್ಕೆ ಹೊಸ ಅಲೆಯನ್ನು ಎಬ್ಬಿಸಿದ್ದಾರೆ. ಇದು ವಿನಯಣ್ಣ ಇದ್ದಾರೆ ಇಲ್ಲಿ, ನನ್ನದೊಂದು ವಿನಂತಿ, ಉಡುಪಿಯಲ್ಲಿ ಒಂದು ಮಾಡಿ ಅಂತ ನಿಮ್ಮ ನೇತೃತ್ವದಲ್ಲಿ ಉಡುಪಿ ಮಂಗಳೂರಿನಲ್ಲಿ ಇದು ಬೇಕು ಇಂಥ ಕಾರ್ಯಕ್ರಮ. ಎಲ್ಲ ಧ್ವಜಗಳನ್ನು ಸೇರಿಸಿ ನಾವು ಈ ಕಲರಿಗೋಸ್ಕರ ಹೊಡೆದಾಡೋದು ಬೇಡ. ಆ ಎಲ್ಲ ಕಲರ್ಗಳೇ ಕಲರ್ಫುಲ್ ಲೈಫ್ ಅಂತ ಹೇಳ್ತೇವೆ ನಾವು ವಿಶ್ ಮಾಡೋದು ಹೇಗೆ, ವಿಶ್ ಯು ಕಲರ್ಫುಲ್ ಲೈಫ್. ನಿನ್ನ ಬಣ್ಣ ಬಣ್ಣದ ಜೀವನ ಆಗಲಿ ಹೇಳೋದು ಬಿಟ್ಟು ನಾವು ಬಣ್ಣಕ್ಕಾಗಿ, ಧ್ವಜಕ್ಕಾಗಿ, ಮಾತಿಗಾಗಿ, ಶಬ್ದಕ್ಕಾಗಿ ಹೊಡೆದಾಡಿಕೊಳ್ತೇವೆ ಅಂತಾದರೆ ನಾವು ದೇಶ ಏನಾಗುತ್ತೆ ಹೇಳುವಂಥದ್ದು ನೆನ್ಪಿಟ್ಕೊಳ್ಳಿ. ಇದರ ವಿರುದ್ಧ ನೀವೆಲ್ಲರೂ ಮಾತಾಡಬೇಕು ಅಂತ ನಾನು ಹೇಳೋದಿಲ್ಲ, ಯೋಚನೆ ಮಾಡಬೇಕು. ಕೊನೆಯ ಪಕ್ಷ ನಿಮ್ಮ ಮನೆಯಲ್ಲಿ, ನಿಮ್ಮ ಸುತ್ತಮುತ್ತ ಆಕ್ಷೇಪ ವ್ಯಕ್ತಪಡಿಸಬೇಕು. ತಾಯಂದಿರತ್ತೆ, ಎಲ್ಲರ ಹತ್ರ ಒಂದೇ ವಿನಂತಿ, ಅಂಥ ಸಂದರ್ಭ ಬಂದಾಗ, ಅಪ್ಪ ನೀನು ಮಾಡ್ತಾ ಇರೋದು ಸರಿ ಇಲ್ಲ, ಅಣ್ಣ ನೀನು ಮಾಡ್ತಾ ಇರೋದು ಸರಿ ಇಲ್ಲ, ಈ ಧ್ವನಿಯೂ ನಮ್ಮಿಂದ ಬರದೆ ಹೋದರೆ ಬಣ್ಣಗಳೆಲ್ಲವೂ ಕಳೆದು ರಕ್ತದೋಕುಳಿಯ ನೆಲ ಆಗಿಬಿಡುತ್ತೆ. ಅದು ನಮ್ಮ ಮಕ್ಕಳು ನಮ್ಮನ್ನು ಶಾಪಕ್ಕೆ ಗುರಿಪಡಿಸುತ್ತೆ ಅಂತ ಹೇಳುವ ಎಚ್ಚರಿಕೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ.